ನೋಡಿ, ವಾಹನಗಳು ಇಷ್ಟೊಂದು ಹೋಗ್ತಾ ಇದೆ. ಕಾರಣ ಏನು ಗೊತ್ತಾ? ಮುಂದೆ ಒಂದು ಉದ್ದದು ಬಸ್ ಇದೆ. ಸೊ ಅದರಿಂದ ಇಷ್ಟೊಂದು ವಾಹನಗಳಿಗೆ ತಡೆ. ಏಕೆಂದರೆ ಇವರು ಓವರ್ಟೇಕ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಆ ಉದ್ದದ ಬಸ್ನ ಹೆಂಗಾರು ಮಾಡಿ ಕವರ್ ಮಾಡಬೇಕು ಅಂದ್ಕೊಂಡು ಹೋಗ್ತಾ ಇದ್ದೀನಿ. ದಯವಿಟ್ಟು ನಿರೀಕ್ಷಿಸಿ. ಅಲ್ಲಿ ಹೋಗ್ತಾ ಇದೆ ನೋಡಿ. ಈ ತಿರುವಲ್ಲಿ ಅದು ತಿರ್ಗ್ಸಕ್ಕಾಗಲ್ಲ ನೋಡಿ. ಈಗ ಎಲ್ಲ ಸ್ಟಾಪ್ ಆಗ್ತವೆ. ಈಗ ನಾನು ಓವರ್ಟೇಕ್ ಮಾಡ್ಕೊತೀನಿ ನೋಡ್ಕೊಳ್ಳಿ. ನೋಡಿ, ಎಲ್ಲ ಸ್ಟಾಪ್ ಆಯ್ತು ನೋಡಿ. ಭಾಳ ಕಷ್ಟ ಇದೆ ಈ ತಿರುವಲ್ಲಿ. ಇನ್ನೂ ಒಂದು ತಿರುವು ಇದೆ, ದಯವಿಟ್ಟು ನಿರೀಕ್ಷಿಸಿ. ಅದನ್ನ ಕವರ್ ಮಾಡ್ಬಿಡ್ತೀನಿ. ಎಸ್, ಇದು ಪರದಾಟ. ಅಣ್ಣ ಸಿಕ್ಕಾಕೊಂಡ ನೋಡಿ. ಈಗ ಎಸ್, ಸಿಕ್ಕಾಕೊಂಡ ಅಣ್ಣ ನೋಡಿ. ಉದ್ದದ ಬಸ್ಸು, ಹೊರ ರಾಜ್ಯದ ಬಸ್ಸು. ತುಂಬ ಕಷ್ಟ ಕಣ್ರಿ ಅಲ್ಲೋಡ್ರಿ. ತುಂಬ ಕಷ್ಟ ಈ ಬಸ್ಗಳು. ಈಗ ಇನ್ನೊಂದು ಐತೆ, ದಯವಿಟ್ಟು ನಿರೀಕ್ಷಿಸಿ. ಈಗ ಅಣ್ಣ ಎಲ್ಲರಿಗೂ ಸೈಡ್ ಕೊಟ್ಬಿಡ್ತಾನೆ ನೋಡ್ಕೊಳ್ಳಿ. ಎಲ್ಲರೂ ಹೊಂಟೋಯ್ತಾರೆ. ಎಸ್, ಹೊರ ರಾಜ್ಯದ ಬಸ್ಗಳಿಗೆ ತುಂಬ ನೋಡಿ. ಮಾತ್ರ ಬುದ್ಧಿವಂತರು ಇವರು, ಸಖತ್ ಬುದ್ಧಿ ಇದೆ ಇವ್ರಿಗೆ. ಸೈಡ್ಗೆ ಹಾಕೊಂಬಿಟ್ಟು ಎಲ್ಲರಿಗೂ ಸೈಡ್ ಕೊಡ್ತಾರೆ ಒಂದೇ ಸಲ. ಅದ್ಯಾವುದು C1 ಅಂದರೆ ಎಲ್ಲಿದು ನೋಡಿ. ಎಲ್ಲರಿಗೂ ಸೈಡ್ ಕೊಟ್ಟರು. ಇಲ್ಲೇ ಮುಗೀತಪ್ಪ, ಅದು ಡೌನು. ಇಲ್ಲೊಂದು ಡೌನ್ ಇದೆ. ಅಣ್ಣವ್ರು ಹೆಂಗೆ ತಿರುಗಿಸ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ. ತಾಳು ಬೆಟ್ಟದ ತಿರುವಿನಲ್ಲಿ ತಿರುಗಿಸುವ ದೃಶ್ಯ ನನಗೆ ತುಂಬ ಇಂಟ್ರೆಸ್ಟ್ ಗುರು. ಅದೇನಂತ ಗೊತ್ತಿಲ್ಲ, ನೋಡಿಗರಿಗೂ ಸಹ ಇಂಟ್ರೆಸ್ಟೇ. ನೋಡಿ, ಈ ಟರ್ನಲ್ಲಿ ಹೆಂಗೆ ತಿರುಗಿಸ್ತಾರೆ ನೋಡ್ಕೊಳ್ಳಿ. ಏನಾದ್ರು ಈಸಿಯಾಗಿ ತಿರ್ಗಿಸ್ಬಿಟ್ರೆ ಅಲ್ಲಿಗೆ ಡ್ರೈವರು ಚಿಂದಿ ಡ್ರೈವರ್ ಅಂತ ಅರ್ಥ ನೋಡಿ. ಗೊತ್ತಾಗೋಯ್ತು ಈಗ. ನಮಗೆ ಪಾಪ ಗಾಡಿಯವ್ರಿಗೆ ತುಂಬ ಕಷ್ಟ ಗುರು. ಇಲ್ಲಿ ಈಗ ಲಾಂಗ್ ಕಟ್ಟಿಂಗ್ ಹೊಡಿಬೇಕು ಅಣ್ಣವರು. ಇಲ್ಲಿ ಉಜ್ಜಿಬಿಡ್ತದೆ ಗುರು. ನೋಡಿ ಎಷ್ಟು ಹಿಂಸೆ ಗೊತ್ತಾ ಇಲ್ಲಿ. ನೋಡಿ 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 ಪಾಪ. ತುಂಬ ಕಷ್ಟ ನೋಡಿದ್ರಾ. ಸೂಪರ್ ಡ್ರೈವಿಂಗ್ ಬಿಡಪ್ಪ ಅಣ್ಣಂದು. ಹಂಗೆ ಮಾಡಿ ಅಣ್ಣವ್ರು ಹೊಡ್ಕೊಂಡ್ರು ಈಸಿಯಾಗೆ. ಇಷ್ಟೇ ಆಟ, ಏನೂ ಮಾಡೋಕ್ಕಲ್ಲ. ನಾನು ಅದಕ್ಕೋಸ್ಕರನೇ ಬಂದೆ. ಬೈಕ್ ಅಂಬೇಡಿ, ಅರ್ಥ ಆಯ್ತಾ? ಕೆಲವ್ರಿಗೆ ಉರಿ, ತುಂಬ ಉರಿ, ಅರ್ಥ ಆಯ್ತಾ? ತುಂಬ ಉರ್ಕೋತಾರೆ ಕಣ್ರಿ. ಅದೇನು ಗೊತ್ತಿಲ್ಲ. ನಾನು ತಿರುವಲ್ಲಿ ಬಸ್ ತಿರುಗಿಸುವ ದೃಶ್ಯವನ್ನು ತೋರ್ಪಡಿಸಿದ್ರೆ ಸ್ವಲ್ಪ ಜನಕ್ಕೆ ಖುಷಿಯಾಗುತ್ತೆ. ಒಂಥರ ಏನೋ ಒಂದು ಇಂಟ್ರೆಸ್ಟ್ ಇರ್ತದೆ. ಒಂದು ರಸ್ತೆ ವಿಚಾರದಲ್ಲಿ ಈ ರಸ್ತೆ ಅಗಲೀಕರಣಗಳಾಗಬೇಕು, ಆ ಒಂದು ನಿಟ್ಟಿನಲ್ಲಿ ನಾನು ಈ ವಿಡಿಯೋಗಳು ಪ್ರಸಾರ ಮಾಡ್ತೀನಿ. ಅದು ಬಿಟ್ರೆ ಇನ್ನೇನು ಇಲ್ಲ, ಅರ್ಥ ಆಯ್ತಾ? ಆ ಬಸ್ಗಳಿಗೆ ಆಗ್ತಕ್ಕಂಥ ಅಪಘಾತಗಳು, ಆ ಬಸ್ಗಳಿಗೆ ಆಗ್ತಕ್ಕಂಥ ವಾಹನ ಅಡಚಣೆಗಳು, ಇದನ್ನೆಲ್ಲ ಗುರುತಿಸಿ ಪುಣ್ಯದ ಕೆಲಸ ಮಾಡ್ತಾನೆ ನಾನು, ಗೊತ್ತಾ? ಇದೆಲ್ಲ ಗುರುತಿಸಿ ಪುಣ್ಯದ ಕೆಲಸ ಮಾಡ್ತಾವ್ನಿ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಅದಕ್ಕೆ ತುಂಬ ಹುರ್ಕೊಂಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಹುರ್ಕೊಳ್ಳಿ. ಸಂತೋಷ. ಧನ್ಯವಾದಗಳು.